ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಗನ್ಸ್ ಚಾನಲ್. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ನಾವು ಮತ್ತೆ ಗಬ್ಬುರ್ಗೆ ಹೋಗಿದ್ವಿ ಫ್ರೆಂಡ್ಸ್, ನಮ್ಮ ಮಮ್ಮಿ ತವ್ರ ಮನೆಗೆ, ಅವ್ರ ಸೋದರ ಮಾವನೂರಿಗೆ. ಅಂದರೆ ನಮ್ಮ ಕಾಕ ಅವ್ರಿಗೆ ಆರಾಮಿರಲಿಲ್ಲ, ಹಾಗಾಗಿ ಮಾತಾಡಿಸ್ಕೊಂಡು ಬಂದರೆ ಆಯಿತು ಅಂತ ಹೇಳಿಬಿಟ್ಟು ಹೋಗಿದ್ವಿ. ಹಾಗೆ ಅಲ್ಲಿ ಮಠದಲ್ಲಿ ತಾತನವ್ರನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಅಂತ ಮಾತಾಡಿಸ್ಬಿಟ್ಟು ಅಂತೇಳಿ ಹೋಗಿದ್ವಿ ಫ್ರೆಂಡ್ಸ್. ಜಾತ್ರೆಗೆ ಬಂದಿದ್ದಿಲ್ಲಿ. ಜಾತ್ರೆ ಟೈಮ್ನಲ್ಲಿ ನೋಡಿದ್ರಲ್ಲ ಎಷ್ಟು ಗದ್ದಲ ಇತ್ತು. ಇದು ಅಲ್ಲಿ ತೇರು ಹೋಗಿ ತೇರು ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಈ ಜಾಗದಿಂದ ತೇರು ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ತೇರು ಹೋಗಿದ್ದು ಅಲ್ಲಿ ತೇರು ಬುದ್ಧಿ ಬಸಪ್ಪ ಬಾ ಅಂತಂದು ಕರೆದ್ರೆ ಸೀದಾ ತೇರು ತಾನೇ ಜರ್ಕೋತಾ ಹೋಗುತ್ತೆ. ಅಂಥದ್ದು ಫೇಮಸ್ ಇದು ಇಲ್ಲಿ. ನಾನು ನಿಮಗೆ ಅದು ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ. ಇದೇ ತಾತನವರು ಜಾತ್ರೆ ಟೈಮಲ್ಲಿ ಕಾವಿ ಧರಿಸ್ಕೊಂಡು ಮಾಡೋದು, ಬೂದಿ ಬಸವೇಶ್ವರ ತಾತನವ್ರು ಅಂತ. ಇದು ಮಠ ನೋಡಿ ಫ್ರೆಂಡ್ಸ್, ಒಳಗಡೆ ಹೇಗಿದೆ ಅಂತ. ಆವಾಗ ಗದ್ದಲ ತುಂಬಿ ಬಿಟ್ಟಿರುತ್ತೆ ಫ್ರೆಂಡ್ಸ್. ಜಾತ್ರೆ ಟೈಮ್ನಲ್ಲಿ ಜಾಗನೇ ಇರಲ್ಲ, ನಿಮಗೆ ಆ ಟೈಪ್ ಇರುತ್ತೆ. ನನ್ನ ಮಗಳು, ನಮ್ಮ ಯಜಮಾನ್ರು ಇಲ್ಲಿ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್. ಮಂದಿ ಬರ್ತಾಯಿದ್ರು ಹೋಗ್ತಾಯಿದ್ರು. ಅವತ್ತು ಸಂಡೇ ಆಗಿತ್ತು ನಾವು ಹೋಗಿದ್ದು. ಅವತ್ತು ಮಂದಿ ಕೇಳೋಕ್ಕೆ ಮಾಡೋಕ್ಕೆ ಬರ್ತಿರ್ತಾರೆ ತಾತನವ್ರ ಹತ್ರ. ತಾತನವರು ಹೇಳೋದು ಮಾಡ್ತಿರ್ತಾರೆ. ಇದು ದೊಡ್ಡ ತಾತನವರು ಫ್ರೆಂಡ್ಸ್. ಅದಾಗಿಂದ ಇವರು ಎರಡನೇ ತಾತನವ್ರದ್ದು. ಇವರಾಗಿಂದ ಈಗ ಬುದ್ಧಿ ಬಸವ ತಾತನವ್ರು ಇದ್ದಾರಲ್ಲ, ಅವ್ರದ್ದೇ ಈಗ ಜಾತ್ರೆದು ಎಲ್ಲ ಇದು ಮಾಡೋದು ತಾತನವರು. ಅಲ್ಲಿ ಪ್ರಸಾದ ತೊಗೊಂಡು ನಾವು ಹಾಗೆ ಮನೆಗೆ ಹೊರಟ್ವಿ. ಕಾಕನ ಮಾತಾಡಿಸ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾವು ಸಿನ್ನೂರಿಗೆ ಹೋಗಿದ್ವಿ ಫ್ರೆಂಡ್ಸ್. ಸಿನ್ನೂರಿಗೆ ಅಲ್ಲೇ ಇದ್ವಿ. ಅಂದರೆ ಅಪ್ಪಂದು ಸ್ವಲ್ಪ ಪೆನ್ಷನ್ದು ಇದು ಕೆಲಸ ಇತ್ತು, ಹಾಗಾಗಿ ಹೋಗಿ ಅಲ್ಲೇ ಅಲ್ಲಿಂದನೇ ನಿಯರ್ ಆಗುತ್ತೆ. ಕಾಕನ ಮಾತಾಡ್ಸ್ಕೊಂಡು ಬಂದುಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಗಬ್ಬುರ್ಗೆ ಹೋಗಿದ್ವಿ. ಇದೆ ನೋಡಿ ಫ್ರೆಂಡ್ಸ್, ಮನೆ ನೋಡಿರ್ಬೇಕು ನೀವು. ಅವಾಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ಬಟ್ ಅಷ್ಟೊಂದು ಕ್ಲಿಯರಿಟಿಯಾಗಿ ನಾನು ತೋರಿಸಿಲ್ಲ. ಇದು ನೋಡಿ, ಈಗ ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ. ಫುಲ್ಲು ಟೇಲ್ಸು ಅದು ಎಲ್ಲ ಹಾಕಿ ನೀಟ್ ಮಾಡಿದ್ದಾರೆ. ಅವಾಗಿನ್ನೂ ಏನೂ ಇರಲಿಲ್ಲ. ರೂಮ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿದ್ದಾವೆ, ಬಟ್ ಇನ್ನೂ ನಾನು ನಿಮಗೆ ಕ್ಲಿಯರಿಟಿ ಈಗ ತೋರಿಸಲ್ಲ. ಇನ್ನೂ ಫುಲ್ ಮುಗ್ದಿಂದ ನಾನು ಮನೆ ತೋರಿಸ್ತೀನಿ ನಿಮಗೆ ಚೆನ್ನಾಗಿ. ಹಾಗೆ ಎಲ್ಲ ಮನೆ ನೋಡಿಕೊಂಡು ಇದು ಮಾಡಿ ಕಾಕನ ಮಾತಾಡಿಸ್ಕೊಂಡು ಟೀ ಅದೆಲ್ಲ ಕುಡಿದು ಮತ್ತು ನಾವು ರಿಟರ್ನ್ ಸಿನ್ನೂರಿಗೆ ಹೊರಟಿದ್ವಿ ಫ್ರೆಂಡ್ಸ್. ಇದು ನೋಡಿ ಕಿಚನ್ ಮಾಡಿದ್ದಾರೆ. ಇದು ಹಳೆ ಮನೆಯೇ ಇದೆ ಫ್ರೆಂಡ್ಸ್. ಇದು 2 ರೂಮ್ ನಮ್ಮ ದೊಡ್ಡ ಕಾಕ ಇರ್ತಾನೆ. ಇದು ಅದೇ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು, ಅಷ್ಟೇ ಸಾಕು ಅಂತ. ಅದು ನಮ್ಮ ಚಿಕ್ಕ ಕಾಕಿ ಅವರು ಕಟ್ಟಿಸಿದ್ದದು ಮನೆ. ಇದು ದೊಡ್ಡ ಕಾಕ ಅವ್ರದ್ದು ಇಲ್ಲೇ ಇರ್ತಾರೆ. ಇವ್ರು ಸಣ್ಣ ಕಾಕಿ ಅವರು ಫಸ್ಟ್ ಎಲ್ಲಿ ಇದ್ರಲ್ಲ ದೊಡ್ಡ ಕಾಕಿ. ನಾವು ಇದೆಲ್ಲ ಮುಗಿಸ್ಕೊಂಡು ಮಾತಾಡಿಸ್ಕೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಸಿನ್ನೂರಿಗೆ. ಸಿನ್ನೂರಿಂದ ಅಲ್ಲಿ ಅಪ್ಪನ ಕೆಲಸ ಮುಗಿಸ್ಕೊಂಡು ನಾವು ಬಿಜಾಪುರ್ಗೆ ಬಂದ್ವಿ ಫ್ರೆಂಡ್ಸ್. ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.